ವೀಳ್ಯದೆಲೆಯಲ್ಲಿ ದೈವತ್ವದ ನೆಲೆ. ಆಧ್ಯಾತ್ಮಿಕ ಮಹತ್ವ ನೋಡುವುದಾದರೆ ತುದಿಯಲ್ಲಿ ಲಕ್ಷ್ಮೀ ವಾಸ, ಸಂಪತ್ತು ಸಮೃದ್ಧಿ. ಬಲಭಾಗದಲ್ಲಿ ಬ್ರಹ್ಮದೇವರ ವಾಸ, ಸೃಷ್ಟಿ ಶಕ್ತಿ. ಮಧ್ಯಭಾಗದಲ್ಲಿ ಸರಸ್ವತಿ ದೇವಿ, ಜ್ಞಾನ ಕಲೆ. ಎಡಭಾಗದಲ್ಲಿ ಪಾರ್ವತಿ ದೇವಿ, ಶಕ್ತಿ ಭಕ್ತಿ. ಸಣ್ಣ ದಂಟಿನಲ್ಲಿ ಮಹಾವಿಷ್ಣುವಿನ ವಾಸ, ಸ್ಥಿತಿ ರಕ್ಷಣೆ. ಹಿಂಭಾಗದಲ್ಲಿ ಚಂದ್ರದೇವತೆ ವಾಸ, ಮನಸ್ಸು ಶಾಂತಿ. ಎಲ್ಲ ಮೂಲೆಗಳಲ್ಲಿ ಪರಮೇಶ್ವರನ ವಾಸ, ಪವಿತ್ರತೆ. ಬುಡದಲ್ಲಿ ಮೃತ್ಯು ದೇವತೆಯ ವಾಸ. ತೊಟ್ಟಿನಲ್ಲಿ ಅಹಂಕಾರ ದೇವತೆ ಮತ್ತು ದಾರಿದ್ರ್ಯ ಲಕ್ಷ್ಮಿ ವಾಸ, ತೊಟ್ಟನ್ನು ಮುರಿದು ಬಳಸಿ. ಮಧ್ಯಭಾಗದ ನಂತರ ಮನ್ಮಥನ ವಾಸ, ಪ್ರೀತಿ ಆಕರ್ಷಣೆ. ಭಾರತೀಯ ಸಂಸ್ಕೃತಿಯಲ್ಲಿ ವೀಳ್ಯದೆಲೆ ಒಂದು ಸಾಮಾನ್ಯ ಸಸ್ಯವಷ್ಟೇ ಅಲ್ಲ, ಅದು ಪವಿತ್ರತೆ, ಮಂಗಳ ಮತ್ತು ಆಧ್ಯಾತ್ಮದ ಸಂಕೇತವಾಗಿದೆ. ಹಳೆಯ ಕಾಲದಿಂದಲೂ ನಮ್ಮ ಹಿರಿಯರು ಪ್ರತಿಯೊಂದು ಶುಭ ಕಾರ್ಯದಲ್ಲೂ ವೀಳ್ಯದೆಲೆಯನ್ನು ಮುಖ್ಯವಾಗಿ ಬಳಸಿಕೊಂಡಿದ್ದಾರೆ. ಮದುವೆ, ಪೂಜೆ, ಹಬ್ಬಗಳು, ವ್ರತಗಳು ಎಲ್ಲೆಡೆ ತಾಂಬೂಲಕ್ಕೆ ವೀಳ್ಯದೆಲೆಯ ಮಹತ್ವ ಅಪ್ರತಿಮ. ವೀಳ್ಯದೆಲೆಯ ಪ್ರತಿಯೊಂದು ಭಾಗದಲ್ಲೂ ದೇವತೆಗಳ ವಾಸವಿದೆ ಎಂಬ ನಂಬಿಕೆ ನಮ್ಮ ಸಂಪ್ರದಾಯದಲ್ಲಿ ಕಾಣಸಿಗುತ್ತದೆ. ತುದಿಯಲ್ಲಿ ಲಕ್ಷ್ಮೀದೇವಿ, ಬಲಭಾಗದಲ್ಲಿ ಬ್ರಹ್ಮ, ಮಧ್ಯದಲ್ಲಿ ಸರಸ್ವತಿ, ಎಡಭಾಗದಲ್ಲಿ ಪಾರ್ವತಿ ದೇವಿ ವಾಸಿಸುತ್ತಾರೆ ಎಂದು ಹೇಳಲಾಗುತ್ತದೆ. ಇದರ ಸಣ್ಣ ದಂಟಿನಲ್ಲಿ ಮಹಾವಿಷ್ಣು, ಹಿಂಭಾಗದಲ್ಲಿ ಚಂದ್ರದೇವತೆ ಮತ್ತು ಎಲ್ಲ ಮೂಲೆಗಳಲ್ಲೂ ಪರಮೇಶ್ವರನ ವಾಸವಿದೆ ಎಂದು ನಂಬಲಾಗುತ್ತದೆ. ಈ ರೀತಿಯ ದೈವಿಕ ಉಪಸ್ಥಿತಿಯ ಕಾರಣದಿಂದಲೇ ವೀಳ್ಯದೆಲೆಗೆ ವಿಶೇಷ ಸ್ಥಾನಮಾನ ದೊರೆತಿದೆ. ಇದೇ ರೀತಿ ವೀಳ್ಯದೆಲೆಯ ಬುಡದಲ್ಲಿ ಮೃತ್ಯು ದೇವತೆಯ ವಾಸವಿದೆ ಎಂದು ನಂಬಿಕೆಯಿದ್ದು, ಅದಕ್ಕಾಗಿ ತಾಂಬೂಲ ಬಳಸುವಾಗ ತುದಿಯನ್ನು ತೆಗೆದು ಹಾಕುವ ಸಂಪ್ರದಾಯ ಇದೆ. ತೊಟ್ಟಿನಲ್ಲಿ ಅಹಂಕಾರ ಮತ್ತು ದಾರಿದ್ರ್ಯ ಲಕ್ಷ್ಮಿ ಇರುತ್ತಾರೆ ಎಂದು ಹೇಳಿ ಅದನ್ನು ಮುರಿದು ಹಾಕುವುದು ಒಳ್ಳೆಯದು ಎಂದು ಹಿರಿಯರು ತಿಳಿಸುತ್ತಾರೆ. ತಾಂಬೂಲದಲ್ಲಿ ವೀಳ್ಯದೆಲೆ ಮುಖ್ಯ ಅಂಗವಾಗಿದೆ. ಅರಿಶಿನ, ಕುಂಕುಮ, ಅಡಿಕೆ, ತೆಂಗಿನಕಾಯಿ ಜೊತೆ ವೀಳ್ಯದೆಲೆ ಸೇರಿಸಿದಾಗ ಅದು ಸಂಪೂರ್ಣ ಮಂಗಳದ ಸಂಕೇತವಾಗುತ್ತದೆ. ದೇವರಿಗೆ ನೈವೇದ್ಯ ಮಾಡುವಾಗ ವೀಳ್ಯದೆಲೆಯನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ತುದಿ ಬರುವಂತೆ ಇಟ್ಟು ಸಮರ್ಪಿಸುವುದು ಶ್ರೇಷ್ಠ ಎಂದು ಹೇಳಲಾಗಿದೆ. ಯಾರಾದರೂ ತಾಂಬೂಲ ನೀಡಿದಾಗ ಅದನ್ನು ನೇರವಾಗಿ ಉಪಯೋಗಿಸುವುದಕ್ಕಿಂತ ಮೊದಲು ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ನಂತರ ಉಪಯೋಗಿಸುವುದು ಗೌರವದ ಸೂಚನೆ. ಕೆಲವು ದಿನಗಳಲ್ಲಿ ವೀಳ್ಯದೆಲೆಯನ್ನು ಹೊರಗೆ ಹಾಕಬಾರದು ಎಂಬ ನಂಬಿಕೆಯೂ ಇದೆ. ವಿಶೇಷವಾಗಿ ಮಂಗಳವಾರ ಮತ್ತು ಶುಕ್ರವಾರಗಳಲ್ಲಿ ಅದನ್ನು ತ್ಯಜಿಸುವುದು ಅಶುಭ ಎಂದು ಪರಿಗಣಿಸಲಾಗುತ್ತದೆ. ಜೊತೆಗೆ ಹಸಿರಾಗಿರುವ ತಾಜಾ ಮತ್ತು ಸುಂದರ ಆಕಾರದ ಎಲೆಗಳನ್ನು ಮಾತ್ರ ನೈವೇದ್ಯಕ್ಕೆ ಬಳಸುವುದು ಉತ್ತಮ. ವೀಳ್ಯದೆಲೆ ನಮ್ಮ ಜೀವನದಲ್ಲಿ ಕೇವಲ ಒಂದು ಎಲೆ ಅಲ್ಲ, ಅದು ಸಂಪ್ರದಾಯ, ಭಕ್ತಿ ಮತ್ತು ಮಂಗಳದ ಸಂಕೇತವಾಗಿದೆ. ಅದರ ಮೂಲಕ ನಾವು ದೇವತೆಗಳ ನೆನಪನ್ನು, ಸಂಸ್ಕೃತಿಯ ಬಲವನ್ನು ಮತ್ತು ಹಿರಿಯರ ಜ್ಞಾನವನ್ನು ಉಳಿಸಿಕೊಂಡಿದ್ದೇವೆ. ಈ ರೀತಿಯ ನಂಬಿಕೆಗಳು ನಮ್ಮ ಬದುಕಿಗೆ ಶಾಂತಿ, ಶ್ರದ್ಧೆ ಮತ್ತು ಆಧ್ಯಾತ್ಮವನ್ನು ತುಂಬುತ್ತವೆ. ಆದ್ದರಿಂದ ವೀಳ್ಯದೆಲೆಯ ಮಹತ್ವವನ್ನು ಅರಿತು ಅದನ್ನು ಗೌರವದಿಂದ ಬಳಸುವುದು ನಮ್ಮ ಕರ್ತವ್ಯವಾಗಿದೆ.